ಕೆಪಿಎಸ್ಸಿ ಕ್ರ್ಯಾಕ್ ಮಾಡಬೇಕಾ? ಇಲ್ಲಿದೆ ನಿಮಗಾಗಿ ಟಾಪ್ 20 ಜಿಕೆ ಪ್ರಶ್ನೆಗಳು. ಎಷ್ಟು ಉತ್ತರ ಕೊಡ್ತೀರಾ ಕಮೆಂಟ್ ಮಾಡಿ. ಮೈಸೂರು ಪ್ಯಾಲೇಸ್ ಯಾವ ರಾಜವಂಶ ಕಟ್ಟಿಸಿದ್ದು? ನಿಮ್ಮ ಆಯ್ಕೆಗಳು: ಎ ಒಡೆಯರ್, ಬಿ ಚಾಲುಕ್ಯ, ಸಿ ಹೊಯ್ಸಳ, ಡಿ ಗಂಗಾ. ನಿಮ್ಮ ಸರಿಯಾದ ಉತ್ತರ ಎ ಒಡೆಯರ್. ಮೈಸೂರು ಅರಮನೆ ಒಡೆಯರ್ ವಂಶದವರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟ ಇತಿಹಾಸ ಪ್ರಸಿದ್ಧ ಅರಮನೆ. ಸೂರ್ಯನಿಗೆ ಅತಿ ಹತ್ತಿರದ ಗ್ರಹ ಯಾವುದು? ನಿಮ್ಮ ಆಯ್ಕೆಗಳು: ಎ ಭೂಮಿ, ಬಿ ಶುಕ್ರ, ಸಿ ಬುಧ, ಡಿ ಮಂಗಳ. ನಿಮ್ಮ ಸರಿಯಾದ ಉತ್ತರ ಸಿ ಬುಧ. ಬುಧ ಗ್ರಹವು ಸೂರ್ಯನಿಗೆ ಅತಿ ಹತ್ತಿರದ ಗ್ರಹವಾಗಿದ್ದು ಅದರಲ್ಲಿ ಹಗಲಿನಲ್ಲಿ 430 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಉಂಟಾಗುತ್ತದೆ. ಕಂಪ್ಯೂಟರ್ನ ಬ್ರೈನ್ ಎಂದು ಏನನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ ರ್ಯಾಮ್, ಬಿ ಹಾರ್ಡ್ ಡಿಸ್ಕ್, ಸಿ ಸಿಪಿಯು, ಡಿ ಮೈಕ್ರೋಚಿಪ್. ನಿಮ್ಮ ಸರಿಯಾದ ಉತ್ತರ ಸಿ ಸಿಪಿಯು. ಕಂಪ್ಯೂಟರ್ನ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುವುದರಿಂದ ಸಿಪಿಯು ಅನ್ನು ಬ್ರೈನ್ ಎಂದು ಕರೆಯುತ್ತಾರೆ. ಜನಗಣ ಮನ ಮೊದಲು ಯಾವ ವರ್ಷದಲ್ಲಿ ರಾಷ್ಟ್ರಗೀತೆಯಾಯಿತು? ನಿಮ್ಮ ಆಯ್ಕೆಗಳು: ಎ 1947, ಬಿ 1948, ಸಿ 1950, ಡಿ 1952. ನಿಮ್ಮ ಸರಿಯಾದ ಉತ್ತರ ಸಿ 1950. 1950ರಲ್ಲಿ ಜನಗಣ ಮನವನ್ನು ಭಾರತದ ರಾಷ್ಟ್ರಗೀತೆ ಎಂದು ಘೋಷಿಸಲಾಯಿತು. ವಿಶ್ವ ಆರೋಗ್ಯ ದಿನ ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಏಪ್ರಿಲ್ 7, ಬಿ ಜೂನ್ 5, ಸಿ ಆಗಸ್ಟ್ 15, ಡಿ ನವೆಂಬರ್ 14. ನಿಮ್ಮ ಸರಿಯಾದ ಉತ್ತರ ಎ ಏಪ್ರಿಲ್ 7. ವಿಶ್ವ ಆರೋಗ್ಯ ಸಂಸ್ಥೆ WHO ಸ್ಥಾಪನೆಯ ದಿನವಾದ ಏಪ್ರಿಲ್ 7ರಂದು ಪ್ರತಿ ವರ್ಷ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ. ಏರೋಬಿಕ್ಸ್ ವ್ಯಾಯಾಮ ಮುಖ್ಯವಾಗಿ ದೇಹದ ಯಾವ ಅಂಗವನ್ನು ಬಲಪಡಿಸುತ್ತದೆ? ನಿಮ್ಮ ಆಯ್ಕೆಗಳು: ಎ ಹೃದಯ, ಬಿ ಮೆದುಳು, ಸಿ ಶ್ವಾಸಕೋಶ, ಡಿ ಯಕೃತ್. ನಿಮ್ಮ ಸರಿಯಾದ ಉತ್ತರ ಎ ಹೃದಯ. ಏರೋಬಿಕ್ ವ್ಯಾಯಾಮವು ರಕ್ತ ಸಂಚಾರ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. 1857ರ ಮೊದಲ ಸ್ವಾತಂತ್ರ್ಯ ಹೋರಾಟದ ನಾಯಕ ಯಾರು? ನಿಮ್ಮ ಆಯ್ಕೆಗಳು: ಎ ಬಹದ್ದೂರ್ ಶಾ ಜಫರ್, ಬಿ ಲಕ್ಷ್ಮೀಬಾಯಿ, ಸಿ ನಾನಾ ಸಾಹೇಬ್, ಡಿ ಟಾಟ್ಯಾ ಟೋಪೆ. ನಿಮ್ಮ ಸರಿಯಾದ ಉತ್ತರ ಎ ಬಹದ್ದೂರ್ ಶಾ ಜಫರ್. 1857ರ ಹೋರಾಟದ ವೇಳೆ ಮುಘಲ್ ಸಾಮ್ರಾಟ ಬಹದ್ದೂರ್ ಶಾ ಜಫರ್ ಅವರನ್ನು ನಾಯಕನಾಗಿ ಘೋಷಿಸಲಾಯಿತು. ಭಾರತದ ಮಿಲ್ಕ್ ಮ್ಯಾನ್ ಎಂದೇ ಪ್ರಸಿದ್ಧರಾದವರು ಯಾರು? ನಿಮ್ಮ ಆಯ್ಕೆಗಳು: ಎ ವರ್ಗೀಸ್ ಕುರಿಯನ್, ಬಿ ಸ್ವಾಮಿನಾಥನ್, ಸಿ ರಾಮನ್, ಡಿ ಅಂಬೇಡ್ಕರ್. ನಿಮ್ಮ ಸರಿಯಾದ ಉತ್ತರ ಎ ವರ್ಗೀಸ್ ಕುರಿಯನ್. ಭಾರತದಲ್ಲಿ ಹಾಲಿನ ಕ್ರಾಂತಿ ತಂದ ಕಾರಣಕ್ಕೆ ವರ್ಗೀಸ್ ಕುರಿಯನ್ ಅವರನ್ನು ಮಿಲ್ಕ್ ಮ್ಯಾನ್ ಎಂದು ಕರೆಯುತ್ತಾರೆ. ಗೀತಾ ರಹಸ್ಯ ಎಂಬ ಪುಸ್ತಕ ಯಾರ ಕೃತಿ? ನಿಮ್ಮ ಆಯ್ಕೆಗಳು: ಎ ಬಾಲಗಂಗಾಧರ ತಿಲಕ್, ಬಿ ಗಾಂಧೀಜಿ, ಸಿ ನೆಹರು, ಡಿ ರಾಮ್ ಮೋಹನ್ ರಾಯ್. ನಿಮ್ಮ ಸರಿಯಾದ ಉತ್ತರ ಎ ಬಾಲಗಂಗಾಧರ್ ತಿಲಕ್. ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ್ ತಿಲಕ್ ಗೀತಾ ರಹಸ್ಯ ಎಂಬ ಪ್ರಸಿದ್ಧ ಗ್ರಂಥ ರಚಿಸಿದರು. ಭಾರತದ ರೈತಾಪಿ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ ಬಾಬಾ ಆಮ್ಟೆ, ಬಿ ಸರ್ ಎಂ ವಿ, ಸಿ ಸ್ವಾಮಿ ವಿವೇಕಾನಂದ, ಡಿ ರಾಜೇಂದ್ರ ಪ್ರಸಾದ್. ನಿಮ್ಮ ಸರಿಯಾದ ಉತ್ತರ ಎ ಬಾಬಾ ಆಮ್ಟೆ. ರೈತರ ಹಕ್ಕಿಗಾಗಿ ಹೋರಾಡಿದ ಬಾಬಾ ಆಮ್ಟೆ ಅವರನ್ನು ರೈತಾಪಿ ಗಾಂಧಿ ಎಂದು ಕರೆಯುತ್ತಾರೆ. ಚೀನಾದ ಕರೆನ್ಸಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಯೆನ್, ಬಿ ಯುವಾನ್, ಸಿ ವಾನ್,
ಡಿ ಡಾಲರ್. ನಿಮ್ಮ ಸರಿಯಾದ ಉತ್ತರ ಬಿ ಯುವಾನ್. ಚೀನಾದ ಅಧಿಕೃತ ಕರೆನ್ಸಿ ಯುವಾನ್ ಆಗಿರುತ್ತದೆ. ಯಾವ ಬಿಸ್ಕೆಟ್ ಆರೋಗ್ಯಕ್ಕೆ ಹಾನಿಕರ? ನಿಮ್ಮ ಆಯ್ಕೆಗಳು: ಎ ಮಾರಿಗೋಲ್ಡ್, ಬಿ ಓರಿಯೋ, ಸಿ ಡೈಜೆಸ್ಟಿವ್, ಡಿ ಬ್ರೆಡ್ ಬಿಸ್ಕೆಟ್. ನಿಮ್ಮ ಸರಿಯಾದ ಉತ್ತರ ಬಿ ಓರಿಯೋ. ಓರಿಯೋ ಬಿಸ್ಕೆಟ್ನಲ್ಲಿ ಹೆಚ್ಚು ಸಕ್ಕರೆ ಹಾಗೂ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುವುದರಿಂದ ದೀರ್ಘಾವಧಿಯಲ್ಲಿ ಆರೋಗ್ಯಕ್ಕೆ ಹಾನಿಕರ. ಚಂದ್ರನ ಮೇಲೆ ಆಡಲಾದ ಮೊದಲ ಕ್ರೀಡೆ ಯಾವುದು? ನಿಮ್ಮ ಆಯ್ಕೆಗಳು: ಎ ಕ್ರಿಕೆಟ್, ಬಿ ಗಾಲ್ಫ್, ಸಿ ಫುಟ್ಬಾಲ್, ಡಿ ಬಾಸ್ಕೆಟ್ಬಾಲ್. ನಿಮ್ಮ ಸರಿಯಾದ ಉತ್ತರ ಬಿ ಗಾಲ್ಫ್. 1971ರಲ್ಲಿ ಅಮೆರಿಕಾದ ಆಸ್ಟ್ರೋನಾಟ್ ಅಲನ್ ಶೆಫರ್ಡ್ ಚಂದ್ರನ ಮೇಲೆ ಗಾಲ್ಫ್ ಆಡಿ ಇತಿಹಾಸ ನಿರ್ಮಿಸಿದರು. ಯಾವ ಪಕ್ಷಿಗೆ ರಾತ್ರಿ ಕಣ್ಣು ಕಾಣುವುದಿಲ್ಲ? ನಿಮ್ಮ ಆಯ್ಕೆಗಳು: ಎ ಗೂಬೆ, ಬಿ ಕಾಗೆ, ಸಿ ಗೋಂಜಲ ಹಕ್ಕಿ, ಡಿ ಗುಬ್ಬಚ್ಚಿ. ನಿಮ್ಮ ಸರಿಯಾದ ಉತ್ತರ ಬಿ ಕಾಗೆ. ಕಾಗೆಗೊಂದು ವಿಶೇಷ ದೃಷ್ಟಿ ರಚನೆ ಇದ್ದರೂ ರಾತ್ರಿ ವೇಳೆ ಸಂಪೂರ್ಣವಾಗಿ ನೋಡಲು ಅಸಾಧ್ಯ. ತೆಂಗು ಯಾವ ದೇಶದ ರಾಷ್ಟ್ರೀಯ ಹಣ್ಣು? ನಿಮ್ಮ ಆಯ್ಕೆಗಳು: ಎ ಭಾರತ, ಬಿ ಮಾಲ್ಡೀವ್ಸ್, ಸಿ ಶ್ರೀಲಂಕಾ, ಡಿ ಇಂಡೋನೇಷ್ಯಾ. ನಿಮ್ಮ ಸರಿಯಾದ ಉತ್ತರ ಸಿ ಶ್ರೀಲಂಕಾ. ಶ್ರೀಲಂಕಾದಲ್ಲಿ ತೆಂಗಿನಕಾಯಿ ರಾಷ್ಟ್ರೀಯ ಹಣ್ಣು ಎಂದು ಪರಿಗಣಿಸಲಾಗಿದೆ. ಅದನ್ನು ಅವರ ಆರ್ಥಿಕತೆಯ ಬ್ಯಾಕ್ಬೋನ್ ಅಂತಲೂ ಕರೆಯುತ್ತಾರೆ. ಗೋಲ್ಡನ್ ಟೆಂಪಲ್ ಯಾವ ನಗರದಲ್ಲಿದೆ? ನಿಮ್ಮ ಆಯ್ಕೆಗಳು: ಎ ದೆಹಲಿ, ಬಿ ಅಮೃತ್ಸರ್, ಸಿ ಜೈಪುರ್, ಡಿ ಮುಂಬೈ. ನಿಮ್ಮ ಸರಿಯಾದ ಉತ್ತರ ಬಿ ಅಮೃತ್ಸರ್. ಪಂಜಾಬಿನ ಅಮೃತ್ಸರದಲ್ಲಿರುವ ಹರ್ಮಂದಿರ್ ಸಾಹಿಬ್ ಗೋಲ್ಡನ್ ಟೆಂಪಲ್ ಎಂದೇ ಪ್ರಸಿದ್ಧ. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಕಾವೇರಿ, ಬಿ ತುಂಗಭದ್ರಾ, ಸಿ ಕೃಷ್ಣಾ, ಡಿ ಶರಾವತಿ. ನಿಮ್ಮ ಸರಿಯಾದ ಉತ್ತರ ಸಿ ಕೃಷ್ಣಾ. ಕೃಷ್ಣಾ ನದಿ 14,000 ಕಿಲೋಮೀಟರ್ ಉದ್ದವಿದ್ದು ಕರ್ನಾಟಕದ ಅತಿ ಉದ್ದದ ನದಿಯಾಗಿದೆ. ಕರ್ನಾಟಕದ ಹಿಮಾಲಯ ಎಂದು ಕರೆಯಲ್ಪಡುವುದು ಯಾವುದು? ನಿಮ್ಮ ಆಯ್ಕೆಗಳು: ಎ ಪಶ್ಚಿಮ ಘಟ್ಟ, ಬಿ ನಂದಿ ಹಿಲ್ಸ್, ಸಿ ಮುಳ್ಳಯ್ಯನಗಿರಿ, ಡಿ ಚಿಕ್ಕಮಗಳೂರು. ನಿಮ್ಮ ಸರಿಯಾದ ಉತ್ತರ ಸಿ ಮುಳ್ಳಯ್ಯನಗಿರಿ. 1930 ಮೀಟರ್ ಎತ್ತರದ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ. ಕರ್ನಾಟಕದ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ? ನಿಮ್ಮ ಆಯ್ಕೆಗಳು: ಎ ಮೈಸೂರು, ಬಿ ಧಾರವಾಡ, ಸಿ ಹಂಪಿ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಸಿ ಹಂಪಿ. 1991ರಲ್ಲಿ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪಿಸಲಾಯಿತು. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಹಿಮಾಲಯ, ಬಿ ಅರಾವಳಿ ಶ್ರೇಣಿ, ಸಿ ವಿಂಧ್ಯ ಪರ್ವತ, ಡಿ ಸಹ್ಯಾದ್ರಿ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.